ಕಬ್ಬು ಕೃಷಿಯನ್ನ ಪ್ರಾರಂಭಿಸುವ ಮುಂಚೆ ತಾವು ಈ ಎರಡು ಕೆಲಸವನ್ನ ಮಾಡಬೇಕು. ಇದರಿಂದ ಕಬ್ಬು ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿ ಉತ್ಪಾದನೆಯು ಬರುತ್ತೆ ಹಾಗೂ ಇಳುವರಿ ಕೂಡ ತಮಗೆ ಹೆಚ್ಚಾಗತ್ತೆ. ಈ ಎರಡು ಕೆಲಸವನ್ನ ತಾವು ಬೇಸಿಗೆಗಾಲದಲ್ಲಿ ಮಾಡಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯನ್ನ ಪ್ರಾರಂಭ ಮಾಡುವ ಮುಂಚೆ ಕಬ್ಬಿನಲ್ಲಿ ಅಧಿಕ ಇಳುವರಿಯನ್ನ ಪಡೆಯಲು, ಕಬ್ಬಿನಲ್ಲಿ ಅಧಿಕ ಉತ್ಪಾದನೆಯನ್ನ ಪಡೆಯಲು ತಾವು ಪ್ರಾರಂಭದಿಂದಲೇ ಕಬ್ಬು ಕೃಷಿಯಲ್ಲಿ ಯಾವ ಯಾವ ಮ್ಯಾನೇಜ್ಮೆಂಟ್ಗಳನ್ನು ಮಾಡಬೇಕು, ಯಾವ ಕಾರ್ಯಗಳನ್ನು ಮಾಡಬೇಕು, ಅದರಿಂದ ಕಬ್ಬಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ನಾವು ಪಡೆಯಬಹುದು, ಇದರ ಬಗ್ಗೆ ಚರ್ಚೆಯನ್ನು ಇವತ್ತು ಮಾಡೋಣ. ತಾವು ಕಬ್ಬು ಕೃಷಿಯನ್ನ ಪ್ರಾರಂಭಿಸುವ ಮುಂಚೆ ಬೇಸಿಗೆಗಾಲದಲ್ಲಿ ತಾವು ಏನು ಮಾಡಬೇಕು, ಮೊದಲು ತಾವು ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕು. ಈ ತರಹ ತಾವು ಭೂಮಿಯನ್ನ ತಯಾರು ಮಾಡ್ತಿರಲ್ಲ, ಆ ಟೈಮ್ದಲ್ಲಿ ತಾವು ಮಣ್ಣಿನ ಪರೀಕ್ಷೆಯನ್ನ ಮೊದಲು ಮಾಡಬೇಕು. ಮಣ್ಣಿನ ಪರೀಕ್ಷೆಯನ್ನು ಮಾಡಿದ್ದಲ್ಲಿ ನಮಗೆ ಮಣ್ಣಿನ pH, ಮಣ್ಣಿನ EC ಹಾಗೂ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಯಾವ ತರಹ ಇದೆ ಹಾಗೂ ಮಣ್ಣಿನ ಶಕ್ತಿ ಯಾವ ತರಹ ಇದೆ ಇದರ ಬಗ್ಗೆ ನಮಗೆ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಮಣ್ಣಿನಲ್ಲಿ ಯಾವ ನ್ಯೂಟ್ರಿಯೆಂಟ್ಗಳು ಅದಾವೆ, ನೈಟ್ರೋಜನ್ ಯಾವ ಪರ್ಸೆಂಟೇಜ್ದಲ್ಲಿದೆ, ಫಾಸ್ಫರಸ್ ಯಾವ ಪರ್ಸೆಂಟೇಜ್ದಲ್ಲಿದೆ, ಪೊಟ್ಯಾಶ್ ಯಾವ ಪರ್ಸೆಂಟೇಜ್ದಲ್ಲಿದೆ, ಈ ತರಹ ಮಣ್ಣಿನಲ್ಲಿರುವ ನ್ಯೂಟ್ರಿಯೆಂಟ್ ಬಗ್ಗೆ ಮಾಹಿತಿಯು ನಮಗೆ ಗೊತ್ತಾಗುತ್ತೆ. ಇದರಿಂದ ನಾವು ಮುಂದೆ ಮಾಡುವ ಕಬ್ಬು ಕೃಷಿಯಲ್ಲಿ ಅದರ ಉಪಯೋಗವು ಹೆಚ್ಚಾಗತ್ತೆ. ಇದರಿಂದ ನಾವು ಕಬ್ಬು ಕೃಷಿಯಲ್ಲಿ ಏನು ಖರ್ಚು ಆಗತ್ತೆ ಆ ಖರ್ಚನ್ನ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಕಡಿಮೆಯನ್ನ ಮಾಡಬಹುದು. ಅದರ ಸಲುವಾಗಿ ತಾವು ಮಣ್ಣು ಪರೀಕ್ಷೆಯನ್ನ ಬೇಸಿಗೆಗಾಲದಲ್ಲಿ ಮಾಡಲೇಬೇಕು. ಮಣ್ಣು ಪರೀಕ್ಷೆ ಆದ್ಮೇಲೆ ತಾವು ಏನು ಮಾಡಬೇಕು, ಸಗಣಿ ಗೊಬ್ಬರವನ್ನ ತಾವು ಬಳಸಬೇಕು. 1 ಎಕರೆಗೆ 10 ಟನ್ ಸಗಣಿ ಗೊಬ್ಬರವನ್ನ ತಾವು ಕಬ್ಬು ಕೃಷಿ ಪ್ರಾರಂಭ ಮಾಡುವ ಮುಂಚೆ, ಸಾಲನ್ನ ಬಿಡುವ ಮುಂಚೆ ತಾವು ಸಗಣಿ ಗೊಬ್ಬರವನ್ನ ಬಳಸಬೇಕು. ಸಗಣಿ ಗೊಬ್ಬರ ಬಳಸುವುದರಿಂದ ಮಣ್ಣಿನಲ್ಲಿರುವ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ ಜೀವಾಣುಗಳು ಇವುಗಳ ಸಂಖ್ಯೆಯು ಹೆಚ್ಚಾಗತ್ತೆ. ಅದರ ಜೊತೆಗೆ ಸಗಣಿ ಗೊಬ್ಬರವು ನಮ್ಮ ಕಬ್ಬು ಕೃಷಿಗೆ ಬೇಕಾಗುವ ಒಂದಿಷ್ಟು ನ್ಯೂಟ್ರಿಯೆಂಟ್ಸ್ಗಳನ್ನು ಸಹ ಅದು ಕೊಡುತ್ತೆ. ಅದರಲ್ಲಿ ಮಹತ್ವದಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನ ಈ ಸಗಣಿ ಗೊಬ್ಬರವು ಕೊಡುತ್ತೆ. ಅದರ ಜೊತೆಗೆ ಮಣ್ಣಿನಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿಯು ಈ ಸಗಣಿ ಗೊಬ್ಬರ ಮಾಡುತ್ತೆ. ಅದರ ಸಲುವಾಗಿ ತಾವು ಮಣ್ಣಿನಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡಲು ಸಗಣಿ ಗೊಬ್ಬರವನ್ನ ಬಳಸಬೇಕು. ಹಾಗೂ ಮಣ್ಣಿನಲ್ಲಿ pH ಹೆಚ್ಚಿದ್ದಲ್ಲಿ ಅಥವಾ ಕಡಿಮೆ ಇದ್ದಲ್ಲಿ ಆ pH ಅನ್ನ ನ್ಯೂಟ್ರಲ್ಗೆ ತರುವ ಕೆಲಸವು ಈ ಸಗಣಿ ಗೊಬ್ಬರ ಮಾಡುತ್ತೆ. ಅದರ ಸಲುವಾಗಿ ಮಣ್ಣಿನ ಶಕ್ತಿಯನ್ನು ಹೆಚ್ಚು ಮಾಡಲು ಹಾಗೂ ನಾವು ಮುಂದೆ ಕಬ್ಬು ಕೃಷಿಯಲ್ಲಿ ಬಳಸುವ ರಸಗೊಬ್ಬರಗಳ ಉಪಯೋಗ ಹೆಚ್ಚು ಪಡೆದುಕೊಳ್ಳಲು ತಾವು ಬೇಸಿಗೆಗಾಲದಲ್ಲಿ ಸಗಣಿ ಗೊಬ್ಬರವನ್ನ ಬಳಸಬೇಕು. ಈ ತರಹ ಈ ಎರಡು ಅಂಶಗಳ ಬಗ್ಗೆ ಗಮನವನ್ನ ತಾವು ಕೊಡಬೇಕು. ಒಂದನೇದು ಮಣ್ಣಿನ ಪರೀಕ್ಷೆಯನ್ನ ಮಾಡಿ, ಅದರ ಜೊತೆಗೆ ತಾವು ಮಣ್ಣು ಪರೀಕ್ಷೆ ಆದ್ಮೇಲೆ ತಾವು ಸಗಣಿ ಗೊಬ್ಬರವನ್ನ ಯೂಸ್ ಮಾಡಿ. ಅದಾದ್ಮೇಲೆ ತಾವು ಕಬ್ಬು ಕೃಷಿಯನ್ನ ಪ್ರಾರಂಭಿಸಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.